ಐ ಫ್ಯಾಮಿಲಿ ನೈಟ್ ಮಿನಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ಮಾಡೋದು ಅಂತ ಯೋಚನೆ ಮಾಡಿ ಫೈನಲಿ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಹೇಳಿದ್ರು. ಸೊ ಹಾಗಾಗಿ ಅದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಚಪಾತಿಗೂ ಅಷ್ಟೇ ಮುಂಚೆನೇ ಕಲಸಿಕ್ಬಿಟ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಅದನ್ನು ಕೂಡ ಅಷ್ಟೇ ಕಲಸಿ ಎತ್ತಿಕ್ಬಿಟ್ಟು ಇವಾಗ ಇಲ್ಲಿ ಮೊಟ್ಟೆ ಪಲ್ಯ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಮಸಾಲಾಸ್ ಎಲ್ಲ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಥರನೇ ಇಷ್ಟ, ಪ್ಲೇನ್ ಎಲ್ಲ ಇಷ್ಟ ಆಗಲ್ಲ. ಆ್ಯಂಡ್ ಎಲ್ಲ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು 5-6 ಮೊಟ್ಟೆನ ನೀಟಾಗಿ ಒಡೆದ್ಬಿಟ್ಟು ಈ ಥರ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ತುಂಬ ಕಲಸೋಗಲ್ಲ, ಚೆನ್ನಾಗಿರುತ್ತೆ ಉದ್ರಾಗಿ. ಹಾಗಾಗಿ ಆ್ಯಂಡ್ ಮೊಟ್ಟೆ ಪಲ್ಯನ ಒಂದು ಕಡೆ ಮಾಡಿ ಎತ್ತಿಟ್ಬಿಟ್ಟು ಇವಾಗ ಚಪಾತಿ ಕೂಡ ಹಾಗೆ ಲಟ್ಟಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ದೀನಿ. ನನಗೆ ಮನೆ ಮೇಲೆಲ್ಲ ಚಪಾತಿನ ಲಟ್ಟಿಸೋಕ್ಕೆ ಬರಲ್ಲ, ಹಾಗಾಗಿ ನಾನು ಶೆಲ್ಫ್ ಮೇಲೇ ಮಾಡ್ಕೊಂಬಿಡ್ತೀನಿ, ಈಸಿ ಅನಿಸುತ್ತೆ. ಹಾಗೆ ಒಂದು ಕಡೆ ಚಪಾತಿ ಮಾಡಿಕೊಂಡು ಇನ್ನೊಂದು ಕಡೆ ಸುಟ್ಕೊಬಿಡ್ಬೋದು, ಹಾಗಾಗಿ ಬೇಗ ಕೂಡ ಆಗಿಬಿಡುತ್ತೆ ಅಂತ. ಆ್ಯಂಡ್ ನಮಗೆ ರೂಢಿಯಾಗಿದ್ದು ಪೇಪರ್ ಮೇಲೆ, ನಾನು ತುಂಬ ವರ್ಷಗಳೆಲ್ಲ ಪೇಪರ್ ಮೇಲೇ ಉಜ್ಜುತ್ತಾ ಇದ್ದಿದ್ದು ಚಪಾತಿನ. ಸೊ ಕಲ್ ಮೇಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇವಾಗ ಪ್ರಾಕ್ಟೀಸ್ ಆಗಿ ಕಲ್ ಮೇಲೂ ಸ್ವಲ್ಪ ಚೆನ್ನಾಗಿ ರೌಂಡ್ ಶೇಪಲ್ಲೇ ಬರುತ್ತೆ ಚಪಾತಿ. ಆ್ಯಂಡ್ ಇದೊಂದು ಸ್ಪ್ರೇ ತೊಗೊಂಡಿದ್ದೆ, ಅದು ಸ್ಪ್ರೇನೇ ಆಗಲ್ಲ, ಎಲ್ಲ ಒಂದೇ ಕಡೆ ಆಯಿಲ್ ಬರುತ್ತೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಫೈನಲಿ ಚಪಾತಿ ಕೂಡ ಆಯಿತು, ಎಲ್ಲನೂ ಮಾಡಿ ಎತ್ತಿಟ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತು, ಅದನ್ನು ಮಾಡಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಎಲ್ಲ ರೆಡಿ ಮಾಡಿದೆ. ಇನ್ನೇನು ಚಿರು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಹಾಗಾಗಿ ಮತ್ತೆ ಎಲ್ಲ ಫಸ್ಟ್ನಿಂದ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಅದನ್ನು ಮಾಡಿಕ್ಬಿಟ್ಟು ಸಂಜೆ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡು ನೈಟು ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ನಮ್ಮ ಅತ್ತೆ ಹತ್ರ ಬಿಟ್ಟು ಹೋಗ್ತಾ ಇದ್ವಿ. ಆನ್ ದ ವೇ ಹೋಗ್ತಾ ಫುಲ್ಲು ಮಳೆ ಗುಡುಗು ನೋಡ್ತಾ ಇರ್ಬೋದು ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.